ಈ ಮನ್ಯಾಗ ಮನಿ ಹಿರೇ ಮನುಷ್ಯರ್ಗೆ ಕಿಮ್ಮತ್ತ ಇಲ್ಲ. ನನ್ನ ಮಾತಂದ್ರ ಕೋಳಿ ಪುಚ್ಚಾಗ್ಯಾವ, ಕೇತ್ತ ಒಗಿತಾರ. ಬರ್ಲಿ ನನ್ನ ಮಗ ಬರ್ಲಿ, ಮಾತಾಡ್ತೇನೆ ಅವ್ರನ್ನ, ಒಬ್ಬೊಬ್ಬಕ್ಕಿನ ಮಾಡ್ತೇನೆ ಅವ್ರಿಗೆ. ಅವಂಗಂತೂ ನನ್ನ ಮೊಮ್ಮಗ ಗನಮಗ ಏನು ತಿಳಿಯಂಗಿಲ್ಲ. ಇವ್ರಿಗೆ ಹೆಣ್ಮಕ್ಳಿಗೆ ತಿಳಿತೈತಿಲ್ಲ. ಅಯ್ಯಯ್ಯೋ, ಇದೊಂದು ಮುದುಕಿಲ್ಲೇ ಕುಂತೈತಿ. ಏನಂತತೆ ಏನ? ಏನಂದ್ರ ಯಮ್ಮ ಹೋಗ್ಬರ್ತೀನಿ ಬೇ. ಹೋಗಿ ಬಾ, ತಪ್ಪು ತಿಳ್ಕೊಬೇಡ ಅಪ್ಪ ಬೈದಿದ್ದಕ್ಕೆ. ನಾನು ಹೆಣ್ಮಕ್ಳನ್ನ ಹೆಂಗೆ ಎತ್ಕೊಂಡನಲ್ಲ ಅಂತ ಬೈದೆ. ಏನೋ ತಿಳ್ಕೊಬೇಡ, ನಿಮ್ಮ ಅವನ ಮುಂದೆ ಅನ್ಬೇಡಪ್ಪ. ಮತ್ತೆ ನನ್ನ ಬಗ್ಗೆ ಏನಾರು ತಿಳ್ಕೊಂಡ್ರ ಪಾಪ. ಇಲ್ಲ ಹಳೆಮ್ಮ, ಹಿರೇ ಮನುಷ್ಯರ ಒಂದು ಮತ್ತು ಪಾಪ ಒಂದು ಮಾತು ಅನ್ನೋದ. ನಿಮಗೂ ಮತ್ತು ಹೆದರಿಕೆ ಬಂದಿರ್ತೈತಿ, ಯಾಕೆ ನನ್ನ ಮೊಮ್ಮಗಳನ್ನ ಹಿಂಗೆ ಎತ್ಕೊಂಡ್ಬಂದು ನೀವು ಒಮ್ಮಿದ್ದ ಮಕ್ಕಳೇ ಅಂತಂದು. ನಾ ಏನು ತಿಳ್ಕೊಂಡಿಲ್ಲ ಹಳೆಮ್ಮ. ಆತು ಹೋಗಿ ಬಾರಪ್ಪ, ಮತ್ತೆ ಬಾ ಮನೆಗೆ ಖಾಲಿ ಇದ್ದಾಗ. ನಿಮ್ಮ ಮನೆ ಬರೋ ಸಲುವಾಗಿನ ಕೆಲಸ ಇದ್ರು ಬಿಟ್ಟು ಬರ್ತೀನಿ ಹಳೆಮ್ಮ, ನೀ ಏನು ಟೆನ್ಷನ್ ಮಾಡ್ಕೋಬೇಡ. ಏನಾರ ಅಂದೆನಾ ಹುಡುಗ? ಏನಿಲ್ಲಮ್ಮ, ಏನಿಲ್ಲ, ಬರ್ತೀನಿ ಅಮ್ಮ ಅಂದೆ. ಒಳ್ಳೆ ಹುಡುಗ ಕಣ್ಣಕ್ಕ ಅಂತಾನ ರಾಧ ಅವನ ಮಗ. ಅಡ್ಡಿ ಇಲ್ಲ. ಅಲ್ಲ, ನಾನೇನಾರು ತಪ್ಪು ಮಾಡಕತ್ತೀನ? ನಾನು ಇಷ್ಟಪಟ್ಟಿದ್ದು ಹುಡುಗಿ ನನ್ನ ದೋಸ್ತನ ಮದುವೆ ಆಗಕತ್ತಾಳ. ಈಗ ನಾನಕಿನ ಇಷ್ಟಪಡೋದು ತಪ್ಪು. ಏನಪ್ಪ ಇದು? ಏನಿದು? ಯಾರು ನೀನು? ನನ್ನೊಳಗಿಂದ ಯಾಕೆ ಹೊರಗೆ ಬಂದು? ಅಯ್ಯಪ್ಪ, ಏನೋ ಇದು? ನನ್ನ ಭ್ರಮೆನಾ ಅಥವಾ ಏನ? ನನ್ನ ಮನಸ್ಸ? ಏನು ನಿನಗೊಂದು ರೂಪ ಇಲ್ಲ, ಏನಿಲ್ಲ, ನೀನು ನನ್ನ ಮನಸ್ಸ? ಇಲ್ಲ ಇಲ್ಲ ಇಲ್ಲ, ನೀನು ನನ್ನ ಮನಸ್ಸಲ್ಲ. ನನಗೇನೋ ಭ್ರಮೆ ಇದು. ಸರಿ ಸರಿ, ನಾನು ಗಾಡಿ ಹತ್ತಿ ಹೋಗ್ಬೇಕು. ಹಾಂ, ಕರೆಕ್ಟು. ಹಂಗಂದ್ರೆ ನೀ ನನ್ನ ಮನಸ್ಸೇ ಪ್ಲೀಸ್ ಕೇಳು. ನಾನೀಗ ತಪ್ಪು ಮಾಡಕತ್ತೀನಿ. ಹಂಗಂದ್ರೆ ನನ್ನ ಗೆಳೆಯ ಮದುವೆ ಆಗೋ ಹುಡುಗಿನ ನಾನು ಲವ್ ಮಾಡಬಾರ್ದಾ? ನನಗೊಂದು ಅರ್ಥ ಆಗತ್ತಿಲ್ಲ. ಹಾಂ, ಇಲ್ಲ ಇಲ್ಲ ಇಲ್ಲ, ನಾನು ಬರೀ ಒಂದು ಪೆನ್ಸಿಲ್ ಇಷ್ಟಪಟ್ರನ್ನ ಅದನ್ನು ಬಿಟ್ಟು ಕೊಡ್ತಿರ್ಲಿಲ್ಲ. ಇನ್ನು ನಾನು ಮನಸಾರೆ ಇಷ್ಟಪಟ್ಟು ಹುಡುಗಿನ, ಇಂಥ ಅಪ್ಸರೆ ಅಂತ ಹುಡುಗಿನ ಬಿಟ್ಬಿಡ್ತೀನೇನ? ಬಿಡಲ್ಲ, ಬಿಡಲ್ಲ. ಹಾಂ, ಇದ ಸರಿ, ನಾನಕಿನ್ ಬಿಡಲ್ಲ. ಏನಾದರೂ ಆಗಲಿ, ಯಾರಾದರೂ ಅಡ್ಡ ಬರಲಿ, ಅವ್ರನ್ನೆಲ್ಲ ಮಟ್ಟ ಹಾಕಿಯಾದರೂ ನಾನು ಇವಳನ್ನ ಮದುವೆ ಹಾಕ್ತೀನಿ. ನಿನಗೆ ಅಲ್ಲ, ನನಗೆ ಸರಿಯಾದ ಜೋಡಿ ಇವಳೆ, ನನ್ನ ಮುದ್ದಿನ ಸುಧಾರಾಣಿ. ಅರೆ, ಮತ್ತಿದೇನಿದು? ನೀನು ಯಾರು? ನನ್ನ ಮನಸ್ಸು ಆಲ್ರೆಡಿ ಹೊರಗೆ ಬಂದೈತಿ, ಮತ್ತು ನೀನು ಯಾರು? ಏನು? ನಾನು ಈಗ ಅಂದ್ಕೊಂಡಿರೋ ಕೆಲಸ ಮಾಡಬಾರ್ದಾ? ಇಲ್ಲ ಇಲ್ಲ, ನಾನು ಮಾಡ್ತೀನಿ. ನಾನು ಇಷ್ಟಪಟ್ಟು ಹುಡುಗಿನ ನಾನು ಪಡ್ಕೊತೀನಿ. ಪ್ಲೀಸ್ ಹೋಗಿ, ನೀನು ಹೊರಟೋಗು. ನೀನು ಕಂಡ್ರೆ ನಂಗೆ ಇಷ್ಟ ಇಲ್ಲ. ತುಂಬಾ ತೊಂದರೆ ಆಗುತ್ತೆ. ಈ ತರ ಎಲ್ಲ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಬಾರ್ದು.
ಪಾಪ ಸುಧಾ, ನೀನು ಅವನ ಫ್ರೆಂಡ್ ಅಂತ ತಿಳ್ಕೊಂಡು ಇಷ್ಟು ಚೆನ್ನಾಗಿ ಮಾತಾಡಲ್ಲಲ್ವಾ? ಜೀವನ ಪೂರ್ತಿ ಅವಳ ಜೊತೆ ಇದೇ ತರ ಫ್ರೆಂಡ್ ಆಗಿರು. ಅವ್ರ ಮನೆಗೆ ಇಷ್ಟೊಂದು ಸಹಾಯ ಮಾಡಿದ್ಯಾ, ಅವ್ರು ನಿನ್ನ ಯಾವಾಗಲೂ ನೆನೆಸ್ಕೊತಾರೆ. ಪ್ಲೀಸ್ ಅವ್ರಿಗೆ ಕೆಟ್ಟದ್ ಮಾತ್ರ ಮಾಡಬೇಡ. ಅವ್ರ ಕಣ್ಣಲ್ಲಿ ಯಾವಾಗಲೂ ಒಳ್ಳೆಯವನಾಗಿರು. ಪ್ಲೀಸ್ ಈ ಮನಸ್ಸಿನ ಮಾತು ಕೇಳಿ ದುಡುಕ್ಬೇಡ. ನಿನ್ ಜೀವನ ನೀನೇ ಹಾಳು ಮಾಡ್ಕೋಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ಇದೆಲ್ಲ ನಿನಗೆ ಮಿಸ್ಗೈಡ್ ಮಾಡುತ್ತೆ. ಇದನ್ನ ಮೊದಲು ಹೊರದೋಡಿಸು. ನನ್ನ ಮಾತು ಕೇಳು, ನಾನು ನಿನ್ನ ಒಳ್ಳೆಯೇ ಬಯಸ್ತೀನಿ ಯಾವಾಗಲೂ. ಶಶಿ, ಇದನ್ನ ಹೊರದೋಡಿಸು, ಹೊರದೋಡಿಸು. ಆ ಹುಡುಗಿನ ಬಿಟ್ಟರೆ ಮತ್ತೆ ಅಂತ ಹುಡುಗಿ ಸಿಗಲ್ಲ. ಇಷ್ಟು ಶ್ರೀಮಂತರ ಮನೆ ಹುಡುಗಿ ಸಿಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ಈ ಮನಸ್ಸನ್ನ ಹೊರದೋಡಿಸು. ನನ್ನ ಮಾತು ಕೇಳು, ನಾನು ನಿನಗೆ ಒಳ್ಳೆಯ ದಾರಿ ತೋರಿಸ್ತೀನಿ. ಹಾಂ ಸರಿ, ನೀನು ಹೇಳ್ತಾ ಇರೋದೇ ಸರಿ. ನಾನು ಈ ಮನಸ್ಸನ್ನ ಹೊಡೆದೋಡಿಸ್ತೀನಿ. ಏ ಮನಸ್ಸೆ, ಹೋಗು, ನನ್ನಿಂದ ದೂರ ಹೋಗು, ನನ್ನಿಂದ ದೂರ ಹೋಗು. ಛೇ ಛೇ. ಅಯ್ಯೋ ಶಶಿ, ಬೇಡ ಬೇಡ, ನನ್ನನ್ನ ದೂರ ಮಾಡ್ಕೋಬೇಡ ಶಶಿ. ನನ್ನನ್ನ ದೂರ ಮಾಡ್ಕೋಬೇಡ ಶಶಿ, ಪ್ಲೀಸ್. ನಾನು ನಿನಗೆ ಒಳ್ಳೇದು ಬಯಸ್ತೀನಿ. ನಾನು ಯಾವತ್ತೂ ನಿನಗೆ ಕೆಟ್ಟದ್ದು ಬಯಸಲ್ಲ ಶಶಿ, ಬೇಡ. ನೋ 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 ನೋ, ಬೇಡ, ನೀನು ನನ್ನಿಂದ ದೂರ ಹೋಗು. ಹೋಗು 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 ಹೋಗು. ಹಬ್ಬ, ಈ ಮನಸ್ಸಂತೂ ಹೋಯ್ತು. ಸರಿ, ನೀನು ಹೆಂಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಹಾಂ, ನೀನು ನನಗೆ ಒಳ್ಳೇದೇ ಹೇಳಬೇಕು. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ಹುಡುಗಿನ ಬಿಟ್ಕೊಡಲ್ಲ. ಹಾ, ಗುಡ್ ಬಾಯ್ ಗುಡ್ ಬಾಯ್. ಈ ಹುಡುಗಿನ ಬಿಟ್ಕೊಡ್ಬೇಡ, ಬಿಟ್ಕೊಡ್ಲೇಬೇಡ. ಈ ಹುಡುಗಿಗೆ ಸೈಟ್ ಹಾಕ್ತಾ ಇರು, ಅವಾಗವಾಗ ಮೀಟ್ ಮಾಡ್ತಾ ಇರು. ನಿನ್ಗೆ ಬಗ್ಗೆ ಇವಳ ಮನಸ್ಸಲ್ಲಿ ಕೆಟ್ಟ ಅಭಿಪ್ರಾಯ ಬರೋ ಥರ ಮಾಡು. ಮಾಡು. ಮಾಡ್ತೀನಿ ಮಾಡ್ತೀನಿ. ಬಾ, ನೀನು ನನ್ನೊಳಗೆ ಕೂತ್ಕೋ ಬಾ. ಹಬ್ಬ, ಏನೋ ಒಟ್ಟು ನನಗೂ ಒಬ್ರು ಗೈಡ್ ಮಾಡೋರು ಅದಾರ. ಐ ಮೀನ್, ನನ್ನ ಮನಸ್ಸು ನನಗೆ ಗೈಡ್ ಮಾಡುತ್ತಾ. ರಾಣಿ, ನಾಳೆಯಿಂದ ನೀ ಎಲ್ಲೆಲ್ಲಿ ಇರ್ತಿ ಅಲ್ಲೆಲ್ಲಿ ನಾನು ಇರ್ತೀನಿ. ನೋಡು, ರಾಮು ಬಗ್ಗೆ ನಿನ್ನ ಮನಸ್ಸೊಳಗೆ ಹೆಂಗೆ ಕೆಟ್ಟ ಅಭಿಪ್ರಾಯ ಬರೆಸ್ತೀನಿ ಅಂತ. ಬಾಯ್ ರಾಣಿ, ಅಲ್ಲ ಬಾಯ್ ಸುಧಾ ಡಾರ್ಲಿಂಗ್. ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕತ್ತೋಳ್ಯಾರು ಅವಳವ ಹುಡುಗಿ. ಮನೆ ಮ್ಯಾಗ ಒಂದು ಸಸಿ ಇರ್ಬೇಕು, ನಮ್ಮದು ಇಟ್ಟು ಸಸಿ ಇರಬೇಕು. ಮಾಡಬಾರ್ದೆಲ್ಲ ಮಾಡ್ತು. ನನ್ನ ಮಗನು ಹೋಲ್ಬಿಡು ಅಂತಂದು ಇಲ್ಲಿ ತನ ತಡ್ಕೊಂಡ. ಇನ್ಮೇಲೂ ಅವ ಹೆಂಗೆ ತಡ್ಕೊತಾನ ಪಾಪ. ಅದಕ್ಕೆ ಇದೇನಾಟವ ನನ್ನ ಮಗನ ಜೀವನ ಅಂತ ವಯಸ್ಸಾದ ಮ್ಯಾಗ ನನಗೆ ಆವಾಗ ಯಾಕೆ ನಾನು ಸಿಗಂಗಿಲ್ಲ ಅನ್ನೋರ ಗತೆ ಮಗಳು ವ್ಯಾಮೋಹಕ್ಕೆ ಬಿದ್ದು ಮಗಳನ್ನ ತಗೊಂಡೆ. ಆದರೆ ಇದೇನೆ ನನ್ನ ಮಗನ ಜೀವನನ ಹಾಳು ಮಾಡಿಬಿಡ್ತಲ್ಲ. ವಯಸ್ಸಾದ ಮ್ಯಾಗ ನನ್ನ ಮಗ ಚಿಂತೆ ಮಾಡ್ಕೊ ಅಂತ ಮನ್ಯಾಗ ಕುಂದ್ರಾಕತ್ತೈತಿ. ಎಲ್ಲಿ ಹೋಗೋವಲ್ತಯ್ಯವ್ವ, ನನಗೆ ಹಡದು ಕಳ್ಳು ಚುರ್ರನ್ನಾಕತ್ತೈತಿ. ಮನೆ ಬಿಟ್ಟು ಹೋಗಿ 15 ದಿನ ಆಯ್ತು. ತಪ್ಪಾಟ್ರಿ ಅಂತಂದು ಗಂಡನ ಕಾಲಿಗೆ ಬಿದ್ರೆ ಕ್ಷಮಿಸ್ತಿದ್ನ ಮಾಡ್ತಿದ್ನ. ಇದು ಎಲ್ಲಿ ಹೋಗೈತಿ, ಏನು ಸುದ್ದಿನೇ ಇಲ್ಲ. ಅಲ್ಲ, ಹೆಣ್ಮಕ್ಳು ಇಷ್ಟು ಹಠಕ್ಕೆ ಬಿದ್ರೆ ಮತ್ತು ಗಂಡು ಮಕ್ಕಳು ಏನು ಮಾಡ್ತಾವೆ? ನನ್ನ ಮಗಳು ಹಿಂಗಿದ್ದಿದ್ದಿಲ್ಲ ಯವ್ವ. ಇದು ಎಂಥದ್ದು ಜೋರಾತ ನನ್ನ ಮಗಳಿಗೆ. ಯಮ್ಮ ಬೇ ಊಟ ಮಾಡ್ಬಾ. ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತೀವ, ಬರೀ ಎಲ್ಲಡಿಕೆ ಹಾಕ್ಕೊಂಡು ಕುಂತು ಬಿಡ್ತೀವಿ ಬಾಯಾಗ. ನೀ ಚಿಂತೆ ಮಾಡಿದ್ರೆ ಎದಕ್ಕೆ ಬರ್ತವೆ? ನೀನೇ ಅಪ್ಪಗೆ ಧೈರ್ಯ ಹೇಳಬಾಬೆ. ನನಗಂತೂ ಅಪ್ಪನ ಎದುರಿಗೆ ನಿಂತವ್ರಿಗೆ ಧೈರ್ಯ ಹೇಳೋ ಶಕ್ತಿ ಇಲ್ಬೇ ಅಮ್ಮ. ನಿನ್ನ ಮಾತಾರ ಕೇಳ್ತಾರ, ನಾ ಹೇಳಬಾಬೆ. ಏನ ರಚನಾ, ನಿಮ್ಮ ಅಪ್ಪಗೆ ಹಿಂಗೆ ಆತಲ್ಲ ಅಂತ ನಾ ಚಿಂತೆ ಮಾಡ್ಕೊಂತ ಕುಂಟ್ರೆ ದಿನಕ್ಕೆ ಬರೀ 3 ಹೊತ್ತು ಊಟ ಮಾಡೋದು ಆತು. ಅಪ್ಪನ ಮುಂದೆ ಮಾತಾಡ್ಬಾ ಅಂತೀಯಲ್ಲ ಯವ್ವ. ಎಲ್ಲಡಿಕೆ ಹಾಕ್ಕೊಂಡು ಕುಂಡಿರ್ತೀನಿ, ಒಂದೇ ಹೊತ್ತು ಊಟ ಮಾಡ್ತೀನಿ. ಏನಮ್ಮ ಮಗಳ ಹಿಂಗೆ ಅಂತೀಯಲ್ಲ ನೀನು? ನಿಮ್ಮ ಅಪ್ಪನ ಬಗ್ಗೆನ ಯವ್ವ ನಾನು ಚಿಂತೆ ಮಾಡ್ಕೊತ ಕುಂತೀನಿ. ಮನುಷ್ಯನಾಗ ಎಷ್ಟು ನೋವು ಐತಿ. ಆದರೂ ಮೊನ್ನೆ ನೋಡಿದೆ, ಆ ಶರಣಾಯಿ ಬಂದಾಗ ಎಷ್ಟು ಚಂದ ಮಾತಾಡಿದ, ನನ್ನ ಮದುವೆ ಸುದ್ದಿ ಮಾತಾಡಿದ. ನಾನು ಹಂಗಾರ ನನ್ನ ಮಗ ಮೊದ್ಲಿನ ಗತ್ತೆ ಆದ್ನವ ಅಂದೆ ನಾನು. ಆದ್ರೂ ಮತ್ತೆ ಅವ್ರು ಹೋಗಿನ ಹಂಗೆ ಕುಂತು ಬಿಟ್ನಲ್ಲ. ಯಾಕಾರ ಚಿಂತೆ ಮಾಡ್ತಿದ್ದಾನೆ ಹುಡುಗ?
ಅದರ ಸೊಸಿ ಮಾತು ಕೇಳೋದಲ್ಲ ನಿಮ್ಮವ್ವ. ಹ್ಞೂ ಬೇಮ್ಮ, ನಾನು ಅದನ್ನ ಹೇಳತ್ತೀನಿ. ಚಿಂತೆ ಮಾಡ್ಕೊಂತ ನೀನು ಹಿಂಗೆ ಕುಂತ್ರೆ ಹೆಂಗ? ಅಪ್ಪಗೆ ಬುದ್ಧಿ ಹೇಳಿ ಬಾ, ತಿಳಿಸಿ. ಅಪ್ಪಗೆ ಮಾತಾಡ್ ಬಾ ಅಂತ ಹೇಳಿದೆ ನಾನು. ನೀನು ಊಟ ಮಾಡ್ಕೊಂತ ಬರೀ ಇಲ್ಲೇ ಕುಂದಿರ್ತೀಯಲ್ಲ ಅಂತ ಅನ್ಲಿಲ್ಲ. ಬುದ್ಧಿ ಹೇಳಿ ಬಾ ಅಂದೆ. ಹ್ಞೂ ಯವ್ವ, ನಿನ್ನೆ ಮಾತಾಡೀನಿ. ಆದ್ರೆ ಅವಂಗ ಊರಾನ ಮಂದಿ ಏನು ಮಾತಾಡ್ತಾರಂತಂದು ಚಿಂತೆ ಹತ್ತೈತಿ. ಅದಕ್ಕೆ ಒಳಗೆ ಕುಟ್ಕೊಂಡು ಚಿಂತೆ ಮಾಡಕಟ್ಟ ನನ್ನ ಮಗ. ಅದಕ್ಕೆ ನಾನೇನು ಅಂತೀನಿ ಅಂದ್ರೆ, ಊರಾನ ಮಂದಿ ನಿಮ್ಮಪ್ಪನ ಬಗ್ಗೆ ಏನು ತಪ್ಪು ತಿಳ್ಕೊಡೋದಿಲ್ಲ. ಯಾಕಂದ್ರೆ ನನ್ನ ಮಗ ಎಂಥವು ಅಂತಂದು ಎಲ್ಲರೂ ಗೊತ್ತೈತೆ ಅವ್ವ. ಆದ್ರೆ ನಿಮ್ಮಪ್ಪ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋವಲ್ಲ. ಯಮ್ಮ ಯಮ್ಮ, ಅಲ್ಲಿ ನೋಡ್ಬೇ, ಅಲ್ಲೇ ಅವು ಬರಕತ್ತಾಳ. ಯಾಕಮ್ಮ ಮಗಳ ಅವ್ವ ಹೊರಾಕತ್ತಾಳ ಅಂತೀಯಲ್ಲ? ಎಲ್ಲಗಳವ ನಿಮ್ಮವ್ವ? ಹೋಗಾಳಲ್ಲ. ಎಲ್ಲಿ ಹೋಗಾಳ? ಏನು 15 ದಿನ ಆತ. ಯಮ್ಮ ಅಲ್ಲ, ಅವ್ವ ಅಲ್ಲಿ ಬರಾಕತ್ತಾಳ ನೋಡು ಒಂದೆ. ಏನ ನಮ್ಮವ್ವ ಬರಾಕತ್ತಾಳ? ಎಲ್ಲಿ? ಏನವ ನನಗೆ ಹಂಗೆ ಅನ್ಸವಳ್ಳಾಕಿ. ನಿಮ್ಮವ್ವ ಯಾವಾಗ ಹಿಂಗೆ ಮೈ ತುಂಬ ಸೀರೆ ಉಡ್ಬೇಕು, ಎಂಥವ ಗೋಣಿ ಚಿಲ್ದಂತ ಅವ್ನು ಯಾ ತಗೊಂಡು ಕುಂತಿರ್ತಿದ್ಲಲ್ಲ. ಅಲ್ಬಿಡು, ನಿಮ್ಮವ್ವ ಅಲ್ಲಕ್ಕೆ. ಅತ್ತಿಯರ, ನಂದು ತಪ್ಪಾತೆ. ನಾನು ಆ ಥರ ಎಲ್ಲ ನಡ್ಕೋಬಾರ್ದಿತ್ತು ರೀ. ನಾನು ಆ ಥರ ನಡ್ಕೊಂಡಿದ್ದಕ್ಕೆ ನಿಮ್ಮ ಮಗನ ಮನಸ್ಸಿಗೆ, ನಿಮ್ಮ ಮನಸ್ಸಿಗೆ, ನನ್ನ ಮಗಳ ಮನಸ್ಸಿಗೆ ಭಾಳ ನೋವಾಗೈತೆ ಅಂತ ನನಗೆ ಗೊತ್ತೈತ್ರಿ. ತಪ್ಪಾತ್ರಿ ಅತ್ತಿಯರ, ನನ್ನ ಕ್ಷಮಿಸ್ಬಿಡ್ರಿ. ಹುಟ್ಟು ಹಾಡ್ಬಿಟ್ಟು ಯಾರನೇನ ಕಚ್ಚೆ ಅಂತಕ ಹೋಗಿ ತುಪ್ಪ ಮೆಣಸಿನಕಾಯಿ ಅನ್ನ ತೊಗೊಂಬ ಅಂತೀಯ ನನಗೆ? ಸಕ್ಕನು ಮೈಯಂದು ನೋಡಕ್ಕೆ ಸ್ವಲ್ಪ ನಾನು ಸೊಸಿಗತ್ತೆ ಇದ್ದಿದ್ದಿ. ಆಕೆ ನಿನಗತ್ತೆ ಚೆನ್ನಾಗಿ ಸೀರೆ ಉಡ್ತಿದ್ದಿಲ್ಲ ಅನ್ನೋದು ಒಂದು. ಅಲ್ಲ, ನಿನಗೆ ಎಷ್ಟು ಧೈರ್ಯ ಇದ್ರೆ ಮನೆ ಮುಂದೆ ಕುಂತಾಕಿ ಬಂದು ಕಟ್ಟಿ ಅಂತಕ್ಕೆ ಅಂತಿದ್ದಿ? ಹಾಂ, ನಾನು ಮೊದಲ ಬ್ಯಾಸ್ರದಾಗ ಕುಂತೀನಿ. ನನ್ನ ಮಗ ಚಿಂತೆ ಮಾಡ್ಕೊಂತ ಒಳಗೆ ಕುಂತೈತಲ್ಲವ ಅಂತಂದು. ಯಮ್ಮ, ಅವ್ವಕಿ ತಪ್ಪತ್ತಂತಂದು ಕಾಲಿಗೆ ಬೀಳಕತ್ತಾಳ. ನಿಮ್ಮ ಅವ್ವನು ಇಲ್ಲಿ ಹೇಳ ಮೊಮ್ಮಗಳ, ಇಲ್ಲಿ ಹೇಳವ. ಇರಲಿ ಹೇಳ, ನಿನಗೂ ತಿಳುವಳಿಕಿಲ್ಲಾರ್ದ ಏನೋ ಮಾಡಿದಿ. ಇನ್ನು ಮೇಲಾರ ಚಂದಂಗಿರಿ ಅವ್ವ. ನನ್ನ ಮಗನ ಜೀವನ, ನಿನ್ನ ಜೀವನ ಚಲೋ ಇರ್ಬೇಕಂತ ಬಯಸ್ತೀನಿ ಅವ್ವ ನಾನು. ಇನ್ನು ಮೇಲಾರ ಚಲೋ ನಿಂಗಿರು. ಎದ್ದೇಳು ಎದ್ದೇಳು. ರಚ್ಚು, ನಿಮ್ಮ ಅಪ್ಪಾಜಿನ ಕರ್ಕೊಂಬಾಯವ. ಅವ್ರ ಕಾಲಿಗೂ ಬಿದ್ದು ತಪ್ಪಾತಂದು ಕೇಳ್ಕೊತೀನಿ. ಅವ್ರು ಕ್ಷಮಿಸಿದ್ರೆ ಮನೆ ಒಳಗೆ ಬರ್ತೀನಿ. ಇಲ್ಲಪ್ಪ ಅಂದ್ರೆ ಹಿಂಗೆ ಹೋಗ್ಬಿಡ್ತೀನಿ. ಎಲ್ಲರ ಯಾಕಾಗಲಿ ಭಿಕ್ಷೆ ಬೇಡ್ಕೊಂಡಾರ ತಿಂತೀನಿ. ಹೋಗು, ನಿಮ್ಮಪ್ಪನ ಕರೆ ಹೋಗು. ಅಪ್ಪಾಜಿ, ಅವು ಬಂದಾಳ ನಿಮ್ಮ ಜೊತೆ ಮಾತಾಡ್ಬೇಕಂತ. ಬರ್ರಿ ಅಪ್ಪಾಜಿ. ಸುಮತಿ, ಸುಮತಿ ಬಂದೆ. ನೀ ಆ ಥರ ಬಟ್ಟೆ ಹಾಕ್ಕೊಂತಿದ್ದಿ, ನನ್ನ ಮಾತು ಕೇಳಂಗಿಲ್ಲ ಅನ್ನೋದು ಬಿಟ್ರೆ ನಿನ್ನ ಮೇಲೆ ನನಗೆ ಯಾವ ಸಿಟ್ಟೂ ಇಲ್ಲ. ನೀ ಏನು ನನ್ನ ತಪ್ಪಾತಂತ ಕೇಳ್ಕೊಳ್ಳೋದು ಬೇಡ. ನಾ ಇಷ್ಟು ತನಕ ಕಿಟಕಿಯಾಗ ನಿಂತು ನೀ ಮಾತಾಡೋದೆಲ್ಲ ಕೇಳಿಸ್ಕೊಂಡೆ. ನೀನ್ ಮೇಲೆ ನಾ ಹೇಳ್ದಂಗೆ ಕೇಳೋದು ಬೇಡ. ಈಗ ಅದಿಯಲ್ಲ, ಹಿಂಗೆ ಮೈ ತುಂಬ ಬಟ್ಟೆ ಹಾಕ್ಕೊಂಡು ನನ್ನ ಜೋಡಿ ಚಲೋ ಇದ್ರಷ್ಟೇ ಸಾಕು. ಬಾ ಸುಮತಿ, ಒಳಗೆ ಬಾ. ರೀ, ನೀವೆಷ್ಟು ಒಳ್ಳೆಯವ್ರಿ. ನಿಮ್ಮಂಥವ್ರಿಗೆ ನಾ ಈ ಥರ ಎಲ್ಲ ಮಾಡಿಬಿಟ್ನೆ ಅಂದ್ರೆ ನಿಮ್ಮ ಜೊತೆ ಎಲ್ಲ ಈ ಥರ ನಡ್ಕೊಂಡ್ಬಿಟ್ನೆ. ಇಲ್ಲ ರೀ, ನನ್ನ ತಪ್ಪಾಗೈತಿ. ನಾ ಇನ್ಮೇಲೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊಂಡಿರ್ತೀನಿ. ನಾವು ಒಬ್ಬ ಒಳ್ಳೆಯ ಗೃಹಿಣಿಯಾಗಿ ಬಾಳ್ತೀನಿ. ನಿಜವಾಗ್ಲೂ ರೀ, ನಿಜವಾಗ್ಲೂ ನಿಮ್ಮನ್ನು ಬಿಟ್ಟು ಹೋಗಿಂದನ ನಿಮ್ಮ ಬೆಲೆ ಏನು, ನಾನು ಹೆಂಗಿರ್ಬೇಕು ಈ ಸಮಾಜದಾಗ, ಹೆಂಗಿದ್ರೆ ನನಗೆ ಬೆಲೆ ಕೊಡ್ತಾರಂತ ಅರ್ಥ ಆತ್ರಿ. ನನ್ನ ತಪ್ಪಾತ್ರಿ. ಇರಲಿ ಬಿಡು ಸುಮತಿ, ತಪ್ಪು ಯಾರು ಮಾಡಂಗಿಲ್ಲ ಹೇಳು. ನಾನು ಒಂದು ರೀತಿ ತಪ್ಪ ಮಾಡೀನಿ. ಯಾಕಂದ್ರೆ ಒಂದೇ ಸಲ ನೀ ಇದನ್ನೆಲ್ಲ ಮಾಡಕತ್ತಾಗ ನಾ ಹೇಳಬೇಕಾಗಿತ್ತು ನಿನಗೆ, ಈ ಥರ ಎಲ್ಲ ಮಾಡಬೇಡ, ನಮ್ಮ ಮನೆಗೆ ನಮ್ಮ ಹಳ್ಳಿಗೆ ಇದೆಲ್ಲ ಆಗಿ ಬರಂಗಿಲ್ಲ ಅಂತಂದು. ಆದರೆ ನಾನು ಒಂದೇ ಸಲ ಸಡ್ಲು ಬಿಟ್ಟು ಒಮ್ಮಿದ ಮಗಳೇ ನಿನಗೆ ಈ ರೀತಿ ಶಿಕ್ಷೆ ಕೊಡಬಾರ್ದಾಗಿತ್ತು. ನನಗೂ ನೀ ಬಿಟ್ಟು ಹೋದ್ಮೇಲೆ ನಿನ್ನ ಬೆಲೆ ಗೊತ್ತಾಗಿದ್ದು. ಬಾ, ಯಾಕೆ ಹೊರಗೆ ನಿಂತು ಮಾತಾಡ್ತಿ? ಬಾ, ಒಳಗೆ ಕುಂತು ಮಾತಾಡೋಣ ಅಂತ. ಅಲ್ಲ, ಇದೇನದು? ನನ್ನ ಮಗಕ್ಕೆ ಹೇಳ್ಕೊಂಡು ಹೋದಲ್ಲ, ಒಳಗೆ ಹೋಗಿ ಬಡಿತಾನ ಏನ? ಯಾವ ರಚನಾ ನೋಡ ಯವ್ವ, ನಿಮ್ಮ ಅಪ್ಪ ಹೇಳ್ಕೊಂಡು ಹೋದ ನಿಮ್ಮ ಅವನ್ನ ಬಡಿತಾನ ಏನೋ ನೋಡು. ಯಮ್ಮ, ಇಲ್ ಬೇ, ಅಪ್ಪಾಜಿ ಮಮ್ಮಿ ಒಂದಾದ್ರು. ಅಪ್ಪಾಜಿ ಅವನ್ನ ಕ್ಷಮಿಸಿದ್ನಂತ. ಹೌದಾ? ನನ್ನ ಮಗ ನನ್ನ ಮೊಮ್ಮಗನ ಒಪ್ಕೊಂಡ? ಯವ್ವ ಚಲೋ ಆಟು ಬಿಡು ಯವ್ವ. ಹೋಗಿ ನಡಿ, ಅಲ್ಲಿ ಇದು ಡ್ಯಾಮಮ್ಮನ ಗುಡಿ ಐತಲ್ಲ, ಅಲ್ಲಿ ಹೋಗಿ 3 ಸುತ್ತು ಪ್ರದಕ್ಷಿಣೆ ಉಳಿಬ ಹೋಗು. ನಾನು ಬೇಡ್ಕೊಂಡಿದ್ದೆ, ನನ್ನ ಮೊಮ್ಮಗಳು ಮನೆಗೆ ಹೊಳ್ ಬಂದ್ಲ ಅಂದ್ರೆ ನನ್ನ ಈ ಮೊಮ್ಮಗಳ ಕೈಲಿ 3 ಸುತ್ತು ಪ್ರದಕ್ಷಿಣೆ ಉಳಿಸ್ತೀನಿ ಅಂತಂದು. ಹೋಗಿ ಉಳ್ಬೋಗು. ನಿನ್ನ ಮೊಮ್ಮಗಳು ಬರ್ತಾಳಂದ್ರ ನೀ ಬೇಡ್ಕೊ, ಹೋಗಿ ನೀ ಉಳಿ ಬಾ. ನನಗೆ ಯಾಕೆ ಉಳ್ಳಂತಿದಿ? ಆಗ ಮುದುಕಿ ಹೋಗು. ಯವ್ವ, ನನಗಂತೂ ಜಗ್ಗ ಖುಷಿ ಆಯ್ತು. ಇದೇ ಖುಷಿ ಒಳಗೆ ಈ ಎಲ್ಲರಿಗೆ ಉಗುಳಿ
ಬೇರೆ ಎಲಡಿಕೆ ಹಾಕ್ಕೊಂತೀನಿ. ನಿನಗೆ ಒಟ್ಟು ಎಲಡಿಕೆ ಉಗುಳಿ ಮತ್ತೊಂದು ಎಲಡಿಕೆ ಹಾಕ್ಕೊಳಕ್ಕೆ ಒಂದು ಹೊಸ ನೆವ ನಿನಗೆ. ಆ ಕುಡಿಯೋರಿನ್ನ ಬೇಕು ನೋಡುವ ನಿನ್ನ ಮುಂದೆ, ಅಷ್ಟು ಎಲಡಿಕೆ ಹಾಕ್ಕೊಂತೀನಿ ನೀನು.